ಬಂಗಾಳಕೊಲ್ಲಿಯಲ್ಲಿ ಉಂಟಾಗಿರುವಂತಹ ತೀವ್ರ ವಾಯುಭಾರ ಕುಸಿತದಿಂದಾಗಿ ಮೋಂತಾ ಚಂಡಮಾರುತ ತೀವ್ರವಾಗಿದೆ. ಅಕ್ಟೋಬರ್ 28ರಂದು ತೀವ್ರ ಸ್ವರೂಪ ಪಡೆದು ಆಂಧ್ರಪ್ರದೇಶದ ಕರಾವಳಿ ಭಾಗಕ್ಕೆ ಅಪ್ಪಳಿಸಲಿದೆ ಹೀಗಂತ ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಇದರಿಂದ ಆಂಧ್ರಪ್ರದೇಶ, ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಭಾರೀ ಮಳೆಯಾಗುವ ಎಚ್ಚರಿಕೆಯನ್ನ ನೀಡಲಾಗಿದೆ. ಒಡಿಶಾಗೆ ಈಗಾಗಲೇ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ವಿಶ್ವಸಂಸ್ಥೆಯ ಅಧೀನದಲ್ಲಿರುವಂತಹ ವಿಶ್ವ ಹವಾಮಾನ ಸಂಸ್ಥೆಯ ಪ್ರಕಾರ ಒಂದಿಷ್ಟು ನಿರ್ದಿಷ್ಟ ಭೌಗೋಳಿಕ ಸ್ಥಳದಲ್ಲಿ ಅಥವಾ ಜಗತ್ತಿನಾದ್ಯಂತ ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಚಂಡಮಾರುತಗಳು ಉಂಟಾಗಬಹುದು. ಈ ಚಂಡಮಾರುತಗಳು ಒಂದು ವಾರ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಇರಬಹುದು. ಇಂತಹ ಸಮಯದಲ್ಲಿ ಚಂಡಮಾರುತಗಳಿಗೆ ಹೆಸರು ನೀಡೋ ಮೂಲಕ ಗೊಂದಲವನ್ನ ತಪ್ಪಿಸಲಾಗುತ್ತೆ. ಇನ್ನು ವಿಪತ್ತಿನ ಅಪಾಯ ಅರಿವು, ನಿರ್ವಹಣೆ ಮತ್ತು ತಗ್ಗಿಸುವಿಕೆಯನ್ನ ಸುಗಮಗೊಳಿಸೋಕೆ ಪ್ರತಿ ಚಂಡಮಾರುತಗಳಿಗೂ ಹೆಸರನ್ನ ನೀಡಲಾಗುತ್ತೆ. ವಿಶ್ವದಾದ್ಯಂತ 6 ಪ್ರಾದೇಶಿಕ ವಿಶೇಷ ಹವಾಮಾನ ಕೇಂದ್ರಗಳು ಅಥವಾ 5 ಪ್ರಾದೇಶಿಕ ಉಷ್ಣವಲಯದ ಚಂಡಮಾರುತ ಎಚ್ಚರಿಕೆಯ ಕೇಂದ್ರಗಳಿವೆ. ಇವುಗಳೇ ಹವಾಮಾನದ ಕುರಿತು ಸಲಹೆ ನೀಡುವ ಹಾಗೂ ಚಂಡಮಾರುತಗಳಿಗೆ ಹೆಸರಿಡುವಂತಹ ಕಾರ್ಯವನ್ನ ನಿರ್ವಹಿಸುತ್ತೆ. ಬಾಂಗ್ಲಾದೇಶ್, ಭಾರತ್, ಇರಾನ್, ಮಾಲ್ಡೀವ್ಸ್, ಮ್ಯಾನ್ಮಾರ್, ಓಮನ್, ಪಾಕಿಸ್ತಾನ್, ಕತಾರ್, ಸೌದಿ ಅರೇಬಿಯಾ, ಶ್ರೀಲಂಕಾ, ಥೈಲ್ಯಾಂಡ್ ಮತ್ತು ಯೆಮೆನ್ ಸೇರಿದಂತೆ 13 ಸದಸ್ಯ ರಾಷ್ಟ್ರಗಳಿಗೆ ಉಷ್ಣವಲಯದ ಚಂಡಮಾರುತ ಮತ್ತು ಚಂಡಮಾರುತದ ಉಲ್ಬಣ ಸಲಹೆಗಳನ್ನ ನೀಡುವ 6 ಪ್ರಾದೇಶಿಕ ವಿಶೇಷ ಹವಾಮಾನ ಕೇಂದ್ರಗಳಲ್ಲಿ ಭಾರತೀಯ ಹವಾಮಾನ ಇಲಾಖೆ ಕೂಡ ಒಂದಾಗಿದೆ. ಈ ಬಾರಿಯ ಚಂಡಮಾರುತಕ್ಕೆ ಮೋಂತಾ ಎಂಬ ಹೆಸರನ್ನ ಥೈಲ್ಯಾಂಡ್ ನೀಡಿದೆ. ಇದರರ್ಥ ಸುಂದರವಾದ ಅಥವಾ ಪರಿಮಳಯುಕ್ತ ಹೂವು. ಈ ಋತುವಿನ ಮೊದಲ ಚಂಡಮಾರುತಕ್ಕೆ ಶಕ್ತಿ ಎಂಬ ಹೆಸರನ್ನ ಶ್ರೀಲಂಕಾ ಸೂಚಿಸಿತ್ತು. ಇನ್ನು ಬೆಂಗಲ್ ಚಂಡಮಾರುತಕ್ಕೆ ಸೌದಿ ಅರೇಬಿಯಾ, ಡಾನಾ ಚಂಡಮಾರುತಕ್ಕೆ ಕತಾರ್, ಅಸ್ನಾ ಚಂಡಮಾರುತಕ್ಕೆ ಪಾಕಿಸ್ತಾನ್, ರೆಮಲ್ ಚಂಡಮಾರುತಕ್ಕೆ ಓಮನ್ ಹೆಸರನ್ನ ಸೂಚಿಸಿತ್ತು. ಇನ್ನು ಮೋಂತಾ ಚಂಡಮಾರುತದ ನಂತರ ಬರುವಂತಹ ಚಂಡಮಾರುತಕ್ಕೆ ಸೇನ್ಯಾರ್ ಅಂತ UAE ಹೆಸರಿಟ್ಟಿದೆ. ಇದರ ನಂತರ ಬರುವಂತಹ ಚಂಡಮಾರುತಗಳಿಗೆ ದಿತ್ವಾ ಅಂತ ಯೆಮೆನ್, ಅರ್ನಾಬ್ ಎಂದು ಬಾಂಗ್ಲಾದೇಶ್ ಮತ್ತು ಮುರಾಸು ಅಂತ ಭಾರತ ಹೆಸರುಗಳನ್ನ ಸೂಚಿಸಿವೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.